ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಹಾಗೂ ಪತ್ನಿ ಶಿವಶ್ರೀ ಸ್ಕಂದಪ್ರಸಾದ್ ಅವರು ದೆಹಲಿಗೆ ಹೋಗಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಮೀಟ್ ಮಾಡಿದ್ದಾರೆ. ಮದುವೆಯಾದ ಮೇಲೆ ತೇಜಸ್ವಿ ದಂಪತಿ ಮೋದಿ ಅವರನ್ನ ಭೇಟಿಯಾಗಿ ಆಶೀರ್ವಾದವನ್ನ ಪಡೆದುಕೊಂಡಿದ್ದಾರೆ. ತೇಜಸ್ವಿ ಅವರ ಮದುವೆ ಫೋಟೋಗಳನ್ನ ನೋಡಿದ್ದಾಗಿ ಪ್ರಧಾನಿ ಮೋದಿ ಅವರ ಜೊತೆ ಹೇಳ್ಕೊಂಡಿದ್ದಾರೆ. ಈ ವೇಳೆ ಈ ನವದಂಪತಿ ಮೋದಿ ಅವರಿಗೆ ವಿಶೇಷ ಉಡುಗೊರೆಯೊಂದನ್ನು ಕೊಟ್ಟಿದ್ದಾರೆ. ಇದರ ವಿವರವನ್ನ ತೇಜಸ್ವಿ ಸೂರ್ಯ ಅವರೇ ಎಕ್ಸ್ಪ್ಲೈನ್ ಮಾಡಿ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಶಿವಶ್ರೀ ಹಾಗೂ ನಾನು ನಮ್ಮ ಗೌರವಾನ್ವಿತ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾದ್ವಿ. ಅವರು ಯಾವಾಗ್ಲೂ ಹಾಗೆ ತಮ್ಮ ಪ್ರೀತಿಯನ್ನ ಹೊರಹಾಕಿ ನಮ್ಮನ್ನ ಆಶೀರ್ವಾದ ಮಾಡಿದ್ರು. ಅವರು ನಮ್ಮ ಮದುವೆ ಚಿತ್ರಗಳನ್ನ ನೋಡಿದ್ದೀನಿ ಅಂತ ಹೇಳಿದ್ರು. ಅದು ನಮ್ಮಿಬ್ಬರನ್ನ ಆಶ್ಚರ್ಯಗೊಳಿಸ್ತು ಅಂತ ತೇಜಸ್ವಿ ಹೇಳಿದ್ರು. ಈ ಸಂದರ್ಭದಲ್ಲಿ ಪ್ರಧಾನಿ ಅವರಿಗೆ ಶ್ರೀ ಮಧ್ವಾಚಾರ್ಯರು ರಚಿಸಿರೋ ಸುಮಾರು 750 ವರ್ಷಗಳಷ್ಟು ಹಳೆಯದಾದ ಸರ್ವಮೂಲ ಗ್ರಂಥದ ಹಸ್ತಪ್ರತಿಯನ್ನ ಉಡುಗೊರೆಯಾಗಿ ಕೊಟ್ವಿ. ಇದನ್ನ ಶತಮಾನಗಳವರೆಗೆ ಹಸ್ತಪ್ರತಿಗಳನ್ನ ಸಂರಕ್ಷಿಸೋದಕ್ಕೆ ಸಹಾಯ ಮಾಡೋ ವೇಫರ್ ಫಿಚ್ ತಂತ್ರಜ್ಞಾನವನ್ನ ಬಳಸಿಕೊಂಡು ಸಂರಕ್ಷಿಸಲಾಗಿದೆ. ವೇಫರ್ ಚಿಫೆ ಅಂತ ಅಂದ್ರೆ ಒಂದು ಪೇಟೆಂಟ್ ಪಡೆದ ಅರೆವಾಹಕ ಉತ್ಪಾದನಾ ಆಧಾರಿತ ತಂತ್ರಜ್ಞಾನ ಅನ್ನೋದನ್ನ ವಿವರಿಸಿದ್ದಾರೆ. ಇದರಲ್ಲಿ ಸಿಲಿಕಾನ್ ವೇಫರ್ಸ್ ಗಳನ್ನ ಬಳಸಲಾಗುತ್ತೆ. ಸಿಲಿಕಾನ್ ನಲ್ಲಿ ಚಿನ್ನ ಅಥವಾ ಅಲ್ಯೂಮಿನಿಯಂ ಲೋಹದ ಶೇಖರಣೆಯನ್ನು ಬಳಸಿಕೊಂಡು ಬರವಣಿಗೆಯನ್ನ ಮಾಡಲಾಗುತ್ತೆ. ನೂರಾರು ಚಿತ್ರಗಳನ್ನ ಒಂದೇ ವೇಫರ್ ನಲ್ಲಿ ಎಂಬೆಡ್ ಮಾಡುವುದಕ್ಕೆ ಇದು ಅನುಮತಿಸುತ್ತೆ. ಈ ವೇಫರ್ ಗಳನ್ನ ಬೆಂಕಿ ಹಾಗೂ ಜಲ ನಿರೋಧಕವಾಗಿರುವುದರಿಂದ ಸುಮಾರು 1000 ವರ್ಷಗಳ ತನಕ ಹಾಗೆ ಉಳಿಸಬಹುದು. ಚಂದ್ರನ ಮೇಲೆ ಮನುಷ್ಯ ಮೊದಲ ಬಾರಿಗೆ ಕಾಲಿಟ್ಟ ಸಮಯದಲ್ಲಿ ಟೈಮ್ ಕ್ಯಾಪ್ಸೂಲ್ಸ್ ಅನ್ನ ಬಿಡೋದಕ್ಕೆ ಇದೇ ತಂತ್ರಜ್ಞಾನವನ್ನ ನಾಸಾ ಬಳಸಿತ್ತು ಅಂತ ಮಾಹಿತಿ ಹಂಚಿಕೊಂಡಿದ್ದಾರೆ. ನಾವು ಪ್ರಧಾನಿ ಅವರಿಗೆ ಅರ್ಪಿಸಿದ ಈ ಪ್ರಾಚೀನ ಹಸ್ತಪ್ರತಿಯನ್ನ ನನ್ನ ಕ್ಷೇತ್ರದ ತಾರಾ ಪ್ರಕಾಶನ ಅನ್ನೋ ಸರ್ಕಾರೇತರ ಸಂಸ್ಥೆ ಈ ಆಧುನಿಕ ರೂಪದಲ್ಲಿ ಸಂರಕ್ಷಿಸಿದೆ. ಅವರು ಪ್ರಾಚೀನ ಹಸ್ತಪ್ರತಿಗಳ ಸಂರಕ್ಷಣೆಯಲ್ಲಿ ತೊಡಗಿಕೊಂಡಿದ್ದಾರೆ. ಇದನ್ನ ನೋಡಿದ ಪ್ರಧಾನಿ ಅವರು ಉತ್ಸಾಹಿ ವಿದ್ಯಾರ್ಥಿಯಂತೆ ಪ್ರಾಚೀನ ಹಸ್ತಪ್ರತಿಗಳ ಸಂರಕ್ಷಣೆಯ ಈ ಪ್ರಕ್ರಿಯೆಯ ಬಗ್ಗೆ ಅನೇಕ ಪ್ರಶ್ನೆಗಳನ್ನು ಕೇಳಿದ್ರು. ನಮ್ಮ ಸಾಂಪ್ರದಾಯಿಕ ಜ್ಞಾನವನ್ನ ಸಂರಕ್ಷಿಸುವ ಅಗತ್ಯವನ್ನ ಕೂಡ ವಿವರಿಸಿದ್ರು ಅಂತ ತೇಜಸ್ವಿ ಹೇಳಿದ್ದಾರೆ. ಪ್ರಧಾನಿ ಮೋದಿ ಅವರ ನೇತೃತ್ವದಲ್ಲಿ ದೇಶ ನಮ್ಮ ನಾಗರಿಕತೆಯ ಜ್ಞಾನದ ನಿಧಿಯಾಗಿರೋ ನಮ್ಮ ಪ್ರಾಚೀನ ಹಸ್ತಪ್ರತಿಗಳನ್ನ ಸಂರಕ್ಷಿಸೋ ಉದ್ದೇಶವನ್ನ ಹೊಂದಿದೆ. ಪ್ರಧಾನಿಯವರು ಜ್ಞಾನ ಭಾರತ್ ಮಿಷನ್ ಅನ್ನ ಶುರು ಮಾಡಿದ್ದಾರೆ. ಈ ಪ್ರಮುಖ ಉಪಕ್ರಮವನ್ನ ಬೆಂಬಲಿಸುವುದಕ್ಕೆ ಬಜೆಟ್ ಹಂಚಿಕೆಗಳನ್ನ ಕೂಡ ಮಾಡಿದ್ದಾರೆ. ಮೋದಿ ಅವರಂತಹ ಯುಗದ ನಾಯಕರಿಂದ ಆಶೀರ್ವಾದ ಪಡೆದಿರೋದು ನಮ್ಮ ಅದೃಷ್ಟ ಅಂತ ಹೇಳ್ಕೊಂಡಿದ್ದಾರೆ.